ನ್ಯೂಸ್ ವೀಕ್ಷಕರೇ, ತಾಜಾ ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ CMY ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕಳೆದ 34 ವರ್ಷಗಳಿಂದ ಸರ್ಕಾರಿ ಪಾಲಿಟೆಕ್ನಲ್ಲಿ ಉಪಕುಲ ಸಚಿವರಾಗಿ ಸೇವೆ ಸಲ್ಲಿಸಿ ಸೇವೆಯಿಂದ ವಯೋನಿವೃತ್ತರಾಗಿರುವ SV ವೆಂಕಟೇಶ್ ರವರನ್ನು ಸರ್ಕಾರಿ ಪಾಲಿಟೆಕ್ನಿಕ್ ಸಿಬ್ಬಂದಿ ಹಾಗೂ ವೆಂಕಟೇಶ್ ರವರ ಸ್ನೇಹಿತರು ಆತ್ಮೀಯವಾಗಿ ಸನ್ಮಾನಿಸಿ ಸೇವೆಯಿಂದ ಬೀಳ್ಕೊಡುಗೆ ನೀಡಿದರು. ಸರ್ಕಾರಿ ಪಾಲಿಟೆಕ್ನಲ್ಲಿ ಕಳೆದ 34 ವರ್ಷಗಳಿಂದ ಉಪಕುಲ ಸಚಿವರಾಗಿ ಉತ್ತಮವಾಗಿ ಸೇವೆ ಸಲ್ಲಿಸಿ ಸೇವೆಯಿಂದ ವಯೋನಿವೃತ್ತರಾಗಿರುವ SV ವೆಂಕಟೇಶ್ ರವರಿಗೆ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಸಿಬ್ಬಂದಿಯಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ SV ವೆಂಕಟೇಶ್ ದಂಪತಿಗಳಿಗೆ ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಫಲತಾಂಬೂಲ ಹಾಗೂ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ನಿವೃತ್ತಿ ಜೀವನ ಸುಖಮಯವಾಗಲಿ ಎಂದು ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ SV ವೆಂಕಟೇಶ್ ರವರ ಸ್ನೇಹಿತರು ಹಾಗೂ ಗಜಾನನ ವೃತ್ತ ಗೆಳೆಯರ ಬಳಗ ಹಾಗೂ ಶಿವ ಜ್ಯುವೆಲರ್ಸ್ನ ಶಿವ ಹಾಗೂ ಕೈವಾರ ಡಾಕ್ಟರ್ ಶ್ರೀನಿವಾಸ್ ರವರು ಕೂಡ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿ ನಿವೃತ್ತ ಜೀವನ ಸುಖಕರವಾಗಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಪಾಲಿಟೆಕ್ನ ಕಾಲೇಜಿನ ಪ್ರಾಂಶುಪಾಲ KV ವೆಂಕಟರೆಡ್ಡಿ, ನಿವೃತ್ತ ಪ್ರಾಂಶುಪಾಲರಾದ TG ಪ್ರಕಾಶ್, ಅಮರ್ನಾಥ್ ಗುಪ್ತಾ, ಮುರಳಿ, T ಶ್ರೀನಿವಾಸ್ ಸೇರಿದಂತೆ ಎಲ್ಲ ಉಪನ್ಯಾಸಕರು, ಕಾಲೇಜಿನ ಸಿಬ್ಬಂದಿ, ವೆಂಕಟೇಶ್ ರವರ ಸ್ನೇಹಿತರು, ಕುಟುಂಬದವರು ಮತ್ತಿತರರು ಉಪಸ್ಥಿತರಿದ್ದರು.
ಇದ್ದೇವೆ. ಈಗಾಗಲೇ ನಮ್ಮ ಈ ನಿವೃತ್ತಿಯ ಬಗ್ಗೆ ನಮ್ಮ ಸಂಸ್ಥೆಯ ಅನೇಕ ನಿವೃತ್ತ ಪ್ರಾಂಶುಪಾಲರು ಹಾಗೂ ನಿವೃತ್ತ ಉಪನ್ಯಾಸಕರು ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ನಾನು ಆಗ ಈ ಒಂದು ಇಲಾಖೆಗೆ ಸೇರ್ಬೇಕಾದ್ರೆ ಒಂದು ದೊಡ್ಡ ಇದೇ ಆಗುತ್ತೆ. ನಾನು ಈ ಇಲಾಖೆಗೆ ಬರ್ತೀನಿ ಅಂತ ಒಂದು ಕನಸೆ ಕಂಡಿರಲಿಲ್ಲ. ನಾನು 92ರಲ್ಲಿ ನಮ್ಮ ಕೃಷ್ಣಸ್ವಾಮಿಗಳು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗ್ತಾರೆ. ಆಗ 90ರಲ್ಲಿ ಆದಾಗ ನಾನು ತಂದೆಯವರು ಇದ್ರು, ನಮ್ಮ ತಂದೆಯವರು ಇದ್ದಾಗ ನಾನು ಅವ್ರ ಜೊತೆಯಲ್ಲೇ ಇದ್ವಿ. ಅವಾಗ ನನಗೆ ವೇರ್ಫೇರ್ ಡಿಪೋ ಲೈಸೆನ್ಸ್ ಆಗಿತ್ತು. ಲೈಸೆನ್ಸ್ ಇನ್ನು ಸ್ಯಾಂಕ್ಷನ್ ಆಗಬೇಕು. ನನಗೆ ಲೈಸೆನ್ಸ್ ಡಿಪೋ ನಾನು ಇಟ್ಕೊಂಡು ರೆಡಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಆಗಿತ್ತು. ಆದಾಗ ಜನವರಿ 17ರಂದು ನಮಗೆ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ಮಾಡುವಂತ ಅನಿವಾರ್ಯವಾಗಿ ನಾನು ಈ ಇಲಾಖೆಗೆ ಬರಬೇಕಾಯಿತು. ಆ ಬಂದಾಗೂ ನನಗೆ ಒಳ್ಳೆ ಜೀವನವನ್ನು ನಿರ್ವಹಿಸಿಕೊಳ್ಳಲು ಅನುಕೂಲವಾಯಿತು. ಬಂದಾಗಿಂದನೂ ನಾನು ಇದೇ ಸಂಸ್ಥೆಯಲ್ಲಿ ಹೆಚ್ಚಿನ ಕಾಲ ಸೇವೆಯನ್ನು ಸಲ್ಲಿಸಿದ್ದೇನೆ. ಮತ್ತು ನನಗೆ 2005ರಲ್ಲಿ ಇಲ್ಲಿಂದ ಬಾಗೇಪಲ್ಲಿಗೆ ವರ್ಗಾವಣೆ ಆಗುತ್ತೆ. ನಮ್ಮವರೇ ಮಾಡಿಸಿದ್ರು ನನಗೆ ವರ್ಗಾವಣೆ. ನಮ್ಮ ಆರ್ನಾಡ್ ಸ್ವಾಮಿ ಅಂತ ಇದ್ರು, ಅವರು ಚಿಂತಾಮಣಿಯಿಂದ ಬಾಗೇಪಲ್ಲಿಗೆ ವರ್ಗಾವಣೆ ಮಾಡಿಸಿದ್ರು. ಆಗ ನನಗೆ ಸುಮಾರು 92 ಅಂದ್ರೆ 2005 ಅಂದ್ರೆ ಒಂದು 8-10 ವರ್ಷ ಆಗಿತ್ತು. 10 ವರ್ಷ ಆದ್ರೂ ಕೂಡ ನನಗೆ ಯಾವುದೇ ಪದೋನ್ನತಿ ಸಿಕ್ಕಿರಲಿಲ್ಲ. SDC ಆಗಿನೇ ನಾನು ಬಾಗೇಪಲ್ಲಿಗೆ ಹೋದೆ. ಬಾಗೇಪಲ್ಲಿಯಿಂದ ನಾನು ಚಿಂತಾಮಣಿಗೆ 365 ದಿವಸ ಮಾತ್ರ ಬಾಗೇಪಲ್ಲಿ ಕಾರ್ಯ ನಿರ್ವಹಿಸಿದ್ದೇನೆ. ಆಗ ನನ್ನ ಜೊತೆಯಲ್ಲಿ ಸಿಕ್ಕರು ಅವನನ್ನು ಅಲ್ಲಿಗೆ ಪ್ರಮೋಷನ್ ಆಗಿ ಬಾಗೇಪಲ್ಲಿಗೆ ಬಂದ. ಅವನು ಅಲ್ಲೇ ಉಳ್ಕೊಂಡ. ನಾನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊಂದಾಣಿಕೆ ಸರ್ಕಾರ ಶುರುವಾಗುತ್ತೆ. ಕುಮಾರಸ್ವಾಮಿ ಮೊದಲಿಗೆ CM ಆಗ್ತಾರೆ. CM ಆದಾಗ ನಮ್ಮ ಹೈಯರ್ ಎಜುಕೇಶನ್ ಸಚಿವರಾಗಿ ಶ್ರೀತಾ ಇವರು ನಮ್ಮ ಇವರು ಶಿವಮೊಗ್ಗದವರು ಶೆಟ್ರು ಶಂಕರಮೂರ್ತಿಗಳು ಎಜುಕೇಶನ್ ಮಿನಿಸ್ಟರ್ ಆಗ್ತಾನೆ. ಶಂಕರಮೂರ್ತಿ ಎಜುಕೇಶನ್ ಮಿನಿಸ್ಟರ್ ಆದಾಗ ಪಾಪ ನನಗಿಂತ ಸೀನಿಯರ್ ಆಗಿದ್ರು ಶ್ರೀನಿವಾಸ್ ಅಂತ ಮೈಸೂರಿಂದ ಬಾಗೇಪಲ್ಲಿಗೆ ಬಂದಿದ್ರು. ಬಾಗೇಪಲ್ಲಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಿದ್ರು. ಎಕ್ಸಾಮ್ ಅಲ್ಲಿ ಯಾರೋ ಒಂದು ಪೇಪರ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಪಾಪ ಈಗಲೂ ಅವ್ರಿಗೆ ನಿವೃತ್ತಿ ಆದ್ರೂ ಕೂಡ ಇನ್ನ ಸೆಟಲ್ಮೆಂಟ್ ಆಗಿಲ್ಲ. ಅಲ್ಲಿದ್ದಾಗ ಅವರು 5 ವರ್ಷದಿಂದ ಅಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ರು. ನಾನು ಸುಮಾರು 345 ದಿನ ಕೆಲಸ ಮಾಡಿದೆ. ವರ್ಗಾವಣೆ ವೇಳೆ ಬಂತು. ವರ್ಗಾವಣೆ ವೇಳೆ ಬಂದಾಗ ನಾನು 1 ವರ್ಷ ಆಗಿದೆ, ನಿನ್ನ ಅರ್ಜಿನ ನಾನು ಫಾರ್ವರ್ಡ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಪಾಲ್ ಆಗಿದ್ರು ಅಲ್ಲಿ ಪ್ರಿನ್ಸಿಪಾಲ್ ಆಗಿ. ರಾಜ್ಪಾಲ್ ಆಗಿದ್ದಾಗ ಅವರು ಕಳಿಸ್ಲಿಲ್ಲ, ನಾನು ಅಪ್ಲಿಕೇಶನ್ ಫಾರ್ವರ್ಡ್ ಮಾಡಲೇ ಇಲ್ಲ. ಸರಿ ಬಿಡಿ ಸರ್ ಅಂತ ಅಲ್ಲೇ ಬಿಟ್ಬಿಟ್ಟೆ. ನಾನು ನಮ್ಮ ಶಂಕರದ ಈಗಲೇ ಬಂದು ಹೋದ್ರು. ಅವನು ನಾನು ಎಲ್ಲಾನು ಇದು ವಿಧಾನಸೌಧಕ್ಕೆ ಹೋದ್ವಿ. ವಿಧಾನಸೌಧದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಉಮ್ಮಡಿ ಜಿಲ್ಲೆ ಒಂದೇ ಜಿಲ್ಲೆ ಆಗಿತ್ತು. ಆಗ ಆ ಜಿಲ್ಲಾ ಅಧ್ಯಕ್ಷರಾಗಿ ಸುರೇಂದ್ರ ಗೌಡ ಅಂತ ಮುಳಬಾಗಿಲವರು ಅಧ್ಯಕ್ಷರಾಗಿದ್ದರು. ಅವ್ರ ಕಡೆಯಿಂದ ಒಂದು ಲೆಟರ್ ಹಾಕಿಸಿ ಎತ್ಕೊಂಡೋಗಿ ಶಂಕರಮೂರ್ತಿ ಕೊಟ್ವಿ. ಶಂಕರಮೂರ್ತಿ ನಿಂದೇನೋ ಆಯ್ತು ಹೋಗೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ರು. ಆ ಟ್ರಾನ್ಸ್ಫರ್ ಲಿಸ್ಟ್ ನಲ್ಲಿ ಫಸ್ಟ್ ನನ್ನ ಹೆಸರಿತ್ತು. ಅವಾಗ ಇಷ್ಟು ಬರ್ಬಿಟ್ಟು ಆಗ್ತಾ ಇದ್ದು ಹೆಡ್ ಆಫೀಸ್ ಅಲ್ಲಿ ಬೋರ್ಡ್ ಮೇಲೆ ಆಗ್ತಾ ಇದ್ದು. ಆ ಫಸ್ಟ್ ನನ್ನ ಹೆಸರು ಹಾಕಿದ್ರು. ನನ್ನ ಹೆಸರು ನೋಡ್ಬಿಟ್ಟು ಶ್ರೀನಿವಾಸು ಅಲ್ಲೇ ಬಿದ್ದೋಗ್ಬಿಡ. ನೀನೇನೋ ಕಿರಿಕ್ ಮಾಡ್ಬಿಟ್ಟಿದ್ಯಾ, ನನ್ನ 5 ವರ್ಷದಿಂದ ನಾನು ಕಾಯ್ತಾ ಇದ್ದೀನಿ, ನನ್ನ ವರ್ಗಾವಣೆ ಆಗಿಲ್ಲ, ನೀನೇನೋ ಕಿರಿಕ್ ಮಾಡ್ಬಿಟ್ಟು ನನ್ನ ನಿಲ್ಲಿಸ್ಬಿಟ್ಟು ನೀನ್ ಮಾಡಿಸ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿ ತಿರುಗಿ ನಾನೇ ಓಡೋಗಿ ಕ್ಯಾಂಟೀನ್ಗೆ ಹೋಗಿ ಜಗ್ಗಲ್ಲಿ ನೀರು ಎತ್ಕೊಂಡ್ಬಂದು ನೀರು ಹಾಕಿ ಅವನಿಗೆ ಸಮಾಧಾನ ಮಾಡಿ, ಇಲ್ಲಪ್ಪ ಆ ಥರ ಏನು ಮಾಡಿಲ್ಲ ನಾನು, ನಮ್ಮ ಪ್ರಾಚಾರ್ಯರು ನನ್ನ ಅರ್ಜಿನೇ ಫಾರ್ವರ್ಡ್ ಮಾಡಿಲ್ಲ, ನನ್ನ ಸ್ನೇಹಿತರು ಮಾಡಿಸಿದ್ದಾರೆ ಅಂತೇಳಿ ಅವ್ರು ಸಮಾಧಾನ ಪಡಿಸಿದೆ. ತಿರುಗಿ ನಾವು ಬೆಂಗಳೂರಿಂದ ವಾಪಸ್ ಬರ್ಬೇಕಾದ್ರೆ ನನಗೆ ಆ ವರ್ಗಾವಣೆಗೆ ಎಷ್ಟಪ್ಪ ಖರ್ಚುತ್ತೆ? ಕೇವಲ 250 ರೂಪಾಯಿ. 5 ಜನ ನಾವು ಕಾರಲ್ಲಿ ಹೋಗಿದ್ವಿ. 5 ಜನಕ್ಕೂ ಬರ್ಬೇಕಾದ್ರೆ KR ಕುಟುಂಬಲ್ಲಿ ಎಲ್ಲರಿಗೂ ಬಿರಿಯಾನಿ ಕೊಡಿಸಿದ್ದು 5 ಜನಕ್ಕೂ ಅಷ್ಟೇ. ನನ್ನ ವರ್ಗಾವಣೆ ಖರ್ಚು 250 ರೂಪಾಯಿ. ಅಲ್ಲಿಂದ ಮತ್ತೆ ಇಲ್ಲಿ ಬಂದ ತಕ್ಷಣ ತಿರುಗಿ ನನಗೆ 1 ವರ್ಷಕ್ಕೆಲ್ಲ ಪ್ರಮೋಷನ್ ಸಿಕ್ತು. ಕಾರಣ ನಂತರ 2003ರಲ್ಲಿ ಕಚೇರಿ ಅಧ್ಯಕ್ಷನಾಗಿ ಪದೋನ್ನತಿ ಹೊಂದಿದೆ ಇಲ್ಲೇನೆ. ತಿರುಗಿ ಹೀಗೆ ಕಾರ್ಯನಿರ್ವಹಿಸ್ತಾ ಇದ್ರೆ ನಾವು 2000ರಲ್ಲಿ ನನಗೆ ಕುಲಸಚಿವನಾಗಿ ಪದೋನ್ನತಿ ಸಿಕ್ಕಿ ಏನಪ್ಪ ಆಯ್ತು ಅಂದ್ರೆ ಆಗ ಹೂನಡಿಗೆ ಹಾಕ್ಬಿಟ್ಟು ಬಳ್ಳಾರಿ ಡಿಸ್ಟ್ರಿಕ್ಟ್ ಹೂನಡಿಗೆ ಹಾಕ್ಬಿಟ್ಟು
ನಾನು ಹೆಂಗಪ್ಪ ಅದಾಯ್ತಂದ್ರೆ ನಾನು ಯಾಮಾಡ್ಕೊಂಡೆ. ಯಾಕಂದ್ರೆ ನಾನು ಇನ್ನೂ ನಾನು ಹಾಸ್ಟೆಲ್ ಇದ್ದೀನಿ, ನನಗೆ ಪ್ರಮೋಷನ್ ಬರಲ್ಲ, ಅದ್ರ ಬಗ್ಗೆ ನನ್ನ ಎಚ್ಚೆತ್ತುಕೊಳ್ಳೋಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಯಾಮಾಡ್ದೆ. ಅದ್ರ ಪರಿಣಾಮ ಏನಪ್ಪ ಅಂದ್ರೆ 2 ಲಕ್ಷ ಖರ್ಚಾಯಿತು. ಪಡ್ಕೊಂಡು ಹಿಂಗೆ ಮಾಡ್ಕೋಬೇಕಾದ್ರೆ ನಾನು 3 ತಿಂಗಳು ಬೆಂಗಳೂರು ಚಿಂತಾಮಣಿ ತಿದ್ದಿ ಹೆಡ್ ಆಫೀಸ್ ಹತ್ರ ಕಾರ್ ಹಾಕೊಳ್ಳೋದು, ಅಲ್ಲೇ ಸಾಯಂಕಾಲದವರೆಗೂ ಇರೋದು. ಸಾಯಂಕಾಲ 5 ಗಂಟೆ ಮೇಲೆ ನಮ್ಮ ಇವ್ರಿದ್ದು ಸರ್ವಾಸ ನಿರ್ದೇಶಕರು ಅವರ ಆಪ್ತರಾಗಿ ನಮ್ಮ ಸೆನ್ಯಾಡ್ ರೆಡ್ಡಿ ಅಂತ, ರಾಮಕೃಷ್ಣ ರೆಡ್ಡಿ ಅಂತ ಹೆಸರು, ಅವ್ರ ಹೆಸರು ಸೆನ್ಯಾಡ್ ರೆಡ್ಡಿ ಅಂತ. ಅವರು ಅಷ್ಟೊತ್ತ ಲೋಕಿ ಕೂಡಿಸಿ ನನ್ನ ಮಾತಾಡಿ ಯಾವಾಗ ಮಾಡಿಸೋದು. ಹಿಂಗೆ ಮಾಡಿಸ್ಬೇಕಾದ್ರೆ ಲಾಸ್ಟ್ ಏನೋ ನನಗೆ ಹಿಂಗೆ ಆದೇಶ ಆಯಿತು. ಇಲ್ಲಿ ರಮಾದೇವಿ ಅಂತ ಒಬ್ರು ಹೆಡ್ ಆಫೀಸಿಂದ ಬಂದು ಇಲ್ಲಿ ರಿಜಿಸ್ಟರ್ 1 ತಿಂಗಳು ಮಾತ್ರ ಕೆಲಸ ಮಾಡಿದ್ರು. 1 ತಿಂಗಳು 2 ತಿಂಗಳು ರಜೆ ಹಾಕೊಂಡು 1 ತಿಂಗಳು ಮಾತ್ರ ಕೆಲಸ ಮಾಡಿ ನುಗ್ಗಿ ಹೋದ್ರು. ಆ ಖಾಲಿ ಆಯಿತು. ಆ ಖಾಲಿ ಜಾಗಕ್ಕೆ ನಾನು ಇಲ್ಲಿಗೆ 2000ರಲ್ಲಿ 6ನೇ ತಿಂಗಳಲ್ಲಿ 14ನೇ ತಾರೀಕು ಕಾರ್ಯವಹಿ ಮಾಡಿಕೊಂಡಿದ್ದೀನಿ. ರಿಜಿಸ್ಟರ್ ಆಗಿ 14ನೇ ತಾರೀಕು ಕಾರ್ಯವಹಿ ಮಾಡಿಕೊಂಡು ಸ್ವಲ್ಪ ಸುದೀರ್ಘ ಅವ್ರಿಗೆ 6 ವರ್ಷಗಳ ಕಾಲ ಹಸ್ತವಾಗಲಿಕ್ಕೆ ಇವತ್ತಿಗೆ ಮೊನ್ನೆ 14ನೇ ತಾರೀಕಿಗೆ ನಮಗೆ 6 ವರ್ಷ ಮುಗಿದಿದೆ. ಇಲ್ಲಿ ಕೆಲಸಕ್ಕೆ ಕಾರ್ಯ ನಿರ್ವಹಿಸಿದ್ದು ಮುಗಿಸ್ಕೊಂಡು ಇಲ್ಲಿಗೆ ಅಂತಿಮ ಘಟ್ಟ ತಲುಪಿದ್ದೀವಿ. ಈಗ ನಾವು PG ಸರ್ ನಾವು ಎಕ್ಸಾಮ್ ಸೆಂಟರ್ ಕೆಲಸ ಮಾಡಬೇಕಾದ್ರೆ ಆಗ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ. 5 ಗಂಟೆಯಿಂದ 7 ಗಂಟೆ 7:30ವರೆಗೂ ಒಂದು ಬಸ್ಸನ್ನು ಹೋಗಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಓಡಲು ಸಹ 10 ಗಂಟೆ ಹೋಗ್ತಾ ಇತ್ತು. ಎಲ್ಲ ಲೇಟ್ ಆಗಿ ಹೋಗ್ತಾ ಇತ್ತು ಬಸ್ಸುಗಳು, ರಶ್ ಇರ್ತಿದ್ದ. ಸರ್ ಅಷ್ಟೊತ್ತಲ್ಲಿ ಹೋಗೋದು ಯಾಕೆ ಸ್ವಲ್ಪ ಲೇಟ್ ಆಗಿ ಇಲ್ಲೇ ಇಟ್ಬಿಡೋಣ, ನೀವು ಎಲ್ಲ ಚೆಕ್ ಮಾಡ್ಕೊಳ್ಳಿ ಯಾವ ಥರ ಬಸ್ ಎಲ್ಲ ನಾನು ಇರ್ತೀನಿ, ನಿಮ್ಮನ್ನ ಬಸ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಇಬ್ಬರು 7:30 8 ಗಂಟೆವರೆಗೂ ನಾವು ಕೆಲಸ ಮಾಡ್ತಾ ಇದ್ವಿ. ಕಂಪ್ಯೂಟರ್ನಲ್ಲಿ ಅವ್ನು ಸಂಪರ್ಕ ಪ್ರಿಂಟ್ ತೆಗಿಸ್ತಾನೆ, ಯಾರೋ ಕೊಡ್ತಾರೆ, ಯಾರೋ ಚೌಕಟ್ಟಿಂದ ಯಾರೋ ಗೋಡಿಗೆ ಆಡಿಸ್ಕೊಂಡು ಬರ್ತಾರೆ, ಎಕ್ಸಾಮ್ ಕೆಲಸ ಮುಂದೋಗುತ್ತೆ. ಮೊದಲು ಅಲ್ಲಿ ಇರಲಿಲ್ಲ. ಪ್ರತಿಯೊಂದು ರೂಮ್ನಲ್ಲಿ ನಾನೇ ಬರೀಬೇಕಾಗುತ್ತೆ. ರೂಮ್ನಲ್ಲಿ ಬರೀಬೇಕು. ಆ ರೂಮ್ನಲ್ಲಿ ಇಟ್ಕೊಂಡಲ್ಲಿ ಹೆಸರು ಮೇಲೆ ನಂಬರ್ ಹಾಕಬೇಕು. ನಂಬರ್ ಹಾಕ್ಬಿಟ್ಟು ಆ ರೂಮ್ನಲ್ಲಿ ಪ್ಲೇಟಲ್ಲಿ ಹಾಕ್ಬಿಟ್ಟು ಪ್ಯಾಕಿಂಗ್ ಮಾಡಬೇಕಾಗಿತ್ತು. ತುಂಬ ಕೆಲಸ ಇತ್ತು. ಅದನ್ನ ಚೆಕ್ ಮಾಡಬೇಕು. ಯಾಕಂದರೆ ಈಗ ನನಗೆ ಕಂಪ್ಯೂಟರ್ನಲ್ಲಿ ಬರ್ತಾ ಇರಲಿಲ್ಲ, ಕಣ್ಣು ಕೈಯಲ್ಲಿ ಬಂದಿರೋದು ತಪ್ಪ ಅಂತ ಇತ್ತು. ಅದನ್ನ ಸರಿಪಡಿಸ್ಬೇಕಂದ್ರೆ ಸರ್ ಪ್ರತಿಯೊಂದು ಪೇಪರ್ ಇದೆಲ್ಲ ಹೋಗ್ಬಿಡಿ ಅಂತ DCS ಅವ್ರನ್ನ ಎಲ್ಲಾನು ಕಳ್ಸ್ಕೊಡೋರು ಅಂತ ಇರ್ತಾ ಇತ್ತು. ಅದಕ್ಕೆ ಕೆಲಸ ಮಾಡ್ಕೊಂಡು ಇರ್ತಾ ಇತ್ತು. ಭಾಗ ಬೀಗ ಹಾಕೊಂಡು ಹೋಗೋದು. ವಾಚ್ಮೆಂಟ್ರು ಬಂದಿರ್ತಾರೆ, ಎಲ್ಲ ಉಪಯೋಗಗಳು ವಾಚ್ಮೆಂಟ್ ಮಾತ್ರ ಇರ್ತಾ ಇತ್ತು ಅಷ್ಟೇ. ಆ ಥರ ನಾವು ಎಕ್ಸಾಮ್ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಅಂಥ ಟೈಮಲ್ಲೂ ಕೂಡ ಏನೂ ತೊಂದರೆ ಇದ್ದಂಗೆ ಕೆಲಸ ನಿರ್ವಹಿಸ್ತಿದ್ವಿ ನಾವು 5 ವರ್ಷ. ಆ ಥರ ಮಾಡಿಕೊಂಡು ಅವರು ಬೆಂಗಳೂರು ವರ್ಗಾವಣೆ ಆದರು. ಆಮೇಲೆ ನಿವೃತ್ತಿನೇ ಆದರು. ಅವರು ಆವತ್ತು ನಿವೃತ್ತಿಸೋ ಮಾತ್ರ ಸುಮಾರು 35 ವರ್ಷಗಳ ಕಾಲ ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವ ವೆಂಕಟೇಶ್ ಅವರೇ, ಇಷ್ಟೊತ್ತು ಸುಮಾರು ಎಲ್ಲರೂ ಕೂಡ ಸುಮಾರು ಜನ ಅವ್ರ ಅನಿಸಿಕೆಗಳನ್ನು ಹೇಳಿದ್ದಾರೆ. ಅಷ್ಟು ಜನ ಮಾತಾಡ್ಬೇಕಂತಂದರೆ ವೆಂಕಟೇಶ್ ಅವರಲ್ಲಿ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಯಾಕಂದರೆ ಅಷ್ಟು ಜನ ಸುಮ್ಮನೆ ಮಾತಾಡೋದಿಲ್ಲ, ಮನಸ್ಸಲ್ಲಿರುತ್ತೆ, ಹೊರಗಡೆ ಬಾಯಿ ಬರುತ್ತೆ. ಆಮೇಲೆ ನನ್ನ ವೈಯಕ್ತಿಕ ಅನುಭವ ಏನಂತ ಹೇಳಿದ್ರೆ, when I was joined for the department in 1984, ಅಸಲಿಂದಾಗ ವೆಂಕಟೇಶ್ ಆಗಲೇ ಅಲ್ಲಿ ನಮ್ಮ ಸಂಸ್ಥೆಯಲ್ಲಿ 3 ವರ್ಷ ಕೆಲಸ ಮಾಡಿದ್ರು. ಸೊ ಆಗಿನ ಕಾಲದಲ್ಲಿ B.R. ಪ್ರಕಾಶ್ ನಾಯ್ಡು ಪ್ರಿನ್ಸಿಪಾಲ್ ಆಗಿತ್ತು. ಮತ್ತು ಆಫೀಸಲ್ಲಿ ಗೋಪಾಲಕೃಷ್ಣ ಅಂತ FDC ಇದ್ರು, ಮತ್ತು ನರಸಿಂಹಗೌಡರು ಇದ್ದರು. ಸುಮಾರು ಜನ ಹಿರಿಯರು, ನಮ್ಮ ಗುಪ್ತಾ ಅವರು, ಮತ್ತು ಜಿ.ವಿ. ಶ್ರೀನಿವಾಸ ಮೂರ್ತಿ, ಎಲ್ಲರೂ ಸುಮಾರು ಜನ ಹಿರಿಯರಾಗಿದ್ವಿ. ಅದೇ ಟೈಮಲ್ಲಿ ನಮ್ಮ ಟಿ ಶ್ರೀನಿವಾಸ ಇದ್ದರು, ಟಿ ಶ್ರೀನಿವಾಸ ಇದ್ದರು, B.T. ಪ್ರಕಾಶ್ ಮತ್ತು ಪ್ರಧಾನ ಬಂದರು. ಸೊ ಇವಾಗ ಆಗಿನ ಕಾಲದಲ್ಲಿ ಯಾವ ಥರ ಸಿಸ್ಟಮ್ ಇತ್ತು ಅಂತ ಹೇಳಿದ್ರೆ, ಕಚೇರಿಯಲ್ಲಿ ಎಲ್ಲ ಕೆಲಸಗಳು ಕೂಡ ಆಫ್ಲೈನ್ ಇತ್ತು. ಎಲ್ಲ ಆಫ್ಲೈನ್ ಅಂದರೆ ನಾವು ಪೆನ್ನಲ್ಲಿ ಬರೀಬೇಕು, ಮತ್ತು ಮಾಮೂಲಿ ಟೈಪ್ರೈಟಿಂಗ್ ಮಿಷನಲ್ಲಿ ಟೈಪ್ ಮಾಡಬೇಕು. ಆ ಥರ ಸಿಸ್ಟಮ್ ಹಂಗಿತ್ತು ಆಗಿನ ಕಾಲದಲ್ಲಿ. ನವ್ ಇಟ್ ಈಸ್ ಸಿನಾರಿಯೋ ಇಸ್ ಡಿಫ್ರೆಂಟ್. ಇವಾಗ ಎಲ್ಲ ಆನ್ಲೈನ್, ಕಂಪ್ಲೀಟ್ ಬಟನ್ ಹೊತ್ತಿದ್ರೆ ಎಲ್ಲ ಡೇಟಾ ಎಲ್ಲ ಬಂದ್ಬಿಡುತ್ತೆ ಇವಾಗ. ಆ ಥರ ಇದೆ. ಸೊ ಈಗ ಕೆಲಸ ಮಾಡೋದು ಸ್ವಲ್ಪ ಈಸಿ, ಆಗ ಕಷ್ಟ ಇತ್ತು. ಅಂಥ ಟೈಮಲ್ಲಿ ವೆಂಕಟೇಶ್ ಅವರು ಆಫೀಸಲ್ಲಿ ಚೆನ್ನಾಗಿ ಮಾಡ್ತಾಯಿದ್ರು. ಕ್ರಮೇಣ ಅವರಿಗೆ SDC ಇಂದ FDC ಪ್ರಮೋಷನ್ ಆಯಿತು, FDC ಇಂದ ಸೂಪ್ರೆಂಟ್ ಆಯಿತು, ಸೂಪ್ರೆಂಟಿಂದ ರಿಜಿಸ್ಟ್ರಾರ್ ಆಯಿತು. ನಾವು ಕೂಡ
ಲೆಕ್ಚರರಿಂದ ಸೀನಿಯರ್ ಗ್ರೇಡ್ ಆದ್ವಿ, ಸೀನಿಯರ್ ಸೆಲೆಕ್ಷನ್ ಗ್ರೇಡ್ ಆದ್ವಿ, ಸೆಲೆಕ್ಷನ್ ಗ್ರೇಡ್ ಅಂತ ಪ್ರಿನ್ಸಿಪಾಲ್ ಆಗಿದ್ದೀನಿ. ಪ್ರಿನ್ಸಿಪಾಲ್ ಎಷ್ಟು ಗ್ಯಾರಂಟಿ ಇಲ್ಲ, ಈಗ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಆಗಿದ್ದೀನಿ. ನನಗಿಂತ ಸೀನಿಯರ್ಸ್ ಬಂದ್ಬಿಟ್ಟು ನಾನು ಲೀವ್ ಆಗ್ತೀನಿ. ಬಿಕಾಸ್ ಮೈ ಕೋಚ್ ಇದೆ. ಸೊ ಇವಾಗ ಇವತ್ತಿನ ದಿವಸ ಇಷ್ಟು ಫಿಸಿಕಲ್ ಸೇವೆ ಕಲಿಸಿ ನಿವೃತ್ತರಾಗುವಂಥ ವೆಂಕಟೇಶ್ ಅವರಿಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ಶುಭವನ್ನು ಕೋರುತ್ತೇನೆ. ನಾವು ಕೆಲಸಕ್ಕೆ ಸೇರೋದು ಗ್ಯಾರಂಟಿ ಇಲ್ಲ. ಸರ್ಕಾರಿ ಕೆಲಸ ಅನ್ನೋದು ಅದು ಗ್ಯಾರಂಟಿ ಇಲ್ಲ. ಸರ್ಕಾರಿ ಕೆಲಸ ಸೇರಿದ ಮೇಲೆ ನಿವೃತ್ತಿ ಅನ್ನೋದು ಗ್ಯಾರಂಟಿ. 60 ವರ್ಷಕ್ಕೆ ನಾವು ಎಷ್ಟೇ ಆರೋಗ್ಯವಾಗಿರಲಿ, ಅನಾರೋಗ್ಯ ಆಗಿರಲಿ, ಏನೇ ಆಗಿರಲಿ ಕಟ್ಟಿಟ್ಟು ಹೊರಗೆ ಬರ್ತಾರೆ. 60 ವರ್ಷ ಆದ ತಕ್ಷಣ ನಮ್ಮನ್ನು ಬಾಳೆ ಮಾಡ್ತಾರೆ. ಇದು ಕಟ್ಟಿಟ್ಟು ಬುದ್ಧಿ. ಅದೇ ಥರ ಅವರು ಕೂಡ ನಿವೃತ್ತಿ ಆಗ್ತಾ ಇದ್ದಾರೆ. ಅವರ ನೆಕ್ಸ್ಟು ಅವರ ಜವಾಬ್ದಾರಿಯನ್ನು ನಮ್ಮ ಸೂಪರಿಂಟೆಂಡೆಂಟ್ ಹೇಮಾವತಿ ವಹಿಸ್ಕೊಳ್ತಾರೆ. ಹೇಮಾವತಿ ಅವರು ಕೂಡ ಶಿ ಕ್ಯಾನ್ ಮ್ಯಾನೇಜ್ ಆಫೀಸ್. ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇದೇ ಥರ ಮಾಡಲಿ. ಅವ್ರು ಚೆನ್ನಾಗಿ ಮಾಡಿ ನಾನು ಆರಾಮಾಗಿರ್ತೀನಿ. ಕಚೇರಿ ಚೆನ್ನಾಗಿದ್ದರೆ ಪ್ರಿನ್ಸಿಪಲ್ ಆರಾಮಾಗಿರ್ತಾರೆ. ಕಚೇರಿಯ ಸ್ವಲ್ಪ ಎಡವಟ್ಟಾದರೆ ಜನರಿಗೆ ಭಾಳ ಕಷ್ಟ ಆಗಿರ್ತದೆ. ಸೊ ಐ ರಿಕ್ವೆಸ್ಟ್ ಮಿಸ್ಟರ್ ಹೇಮಾವತಿ ಟು ಕೋಆಪರೇಟ್. ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರಿಗೂ ಸಹಕಾರ ಕೊಡಿ. ವಿ ಹ್ಯಾವ್ ಡಿಫ್ರೆಂಟ್ ಸೆಕ್ಷನ್ಸ್. ESC ಸೆಕ್ಷನ್ ಇದೆ, ಮತ್ತು ಉಡ್ಡಾಣ ಇದೆ, ಗ್ಯಾಸ್ ಸೆಕ್ಷನ್ ಇದೆ, ಬಿಲ್ಡಿಂಗ್ ಸೆಕ್ಷನ್ ಇದೆ. ಎಲ್ಲ ಸೆಕ್ಷನ್ಸು ಕೂಡ ನೀವೇ ಪಾಸ್ ಆಗಿದ್ದೀರ. ಇದು ಚೆನ್ನಾಗಿ ನಡೆಸ್ಕೊಂಡಾಗಿ ಮುಂದಿನ ದಿನಗಳಲ್ಲಿ ಯಾಕೆ ವೆಂಕಟೇಶ್ ಏನು ಮಾಡ್ತಾ ಇದ್ರು ಆ ಕೆಲಸ ನೀವು ಮಾಡಬೇಕಾಗುತ್ತೆ. ರಿಕ್ವೆಸ್ಟ್. ಸೊ ಇವತ್ತು ದಿವಸ ನಮ್ಮ ಸಂಸ್ಥೆ ಪರವಾಗಿ, ಎಲ್ಲರ ಪರವಾಗಿ ವೆಂಕಟೇಶ್ ಅವರಿಗೆ ಧನ್ಯವಾದ ಕಳಿಸುತ್ತಾ ನಮ್ಮ ಚಿಂತಾಮಣಿ ಪತ್ರಕರ್ತರ ಸಂಘ 6 ವರ್ಷಗಳ ಕಾಲ ನಿವೃತ್ತ ಅಧ್ಯಕ್ಷ. ಇದೀಗ ಜಿಲ್ಲಾ ಚಿಕ್ಕಬಳ್ಳಾಪುರ ಪತ್ರಕರ್ತರ ಸಂಘ ಉಪಾಧ್ಯಕ್ಷ ಕೆಲಸ ಮಾಡ್ತಾರೆ. ಇವತ್ತು ವೆಂಕಟೇಶ್ ಅವರ ಒಂದು ನಿವೃತ್ತಿಯ ದಿನ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ನಾನೊಂದು ಧನ್ಯನಾಗಿದ್ದೇನೆ. ಯಾಕಂತ ಹೇಳಿದ್ರೆ 1ನೇ ತರಗತಿಯಿಂದ ಇವತ್ತಿನ 60 ವರ್ಷಗಳ ಕಾಲ ನಿರಂತರ ಸ್ನೇಹಿತರು. ಒಂದು ಹಾಡು ಕೇಳಿದ್ದೀನಿ, ಪಡೆದು ಮಾಡುವಂತ 23 ದಿವಸ. ಅದರ ಬಗ್ಗೆ ಇಷ್ಟೊಂದು ಹೊಗಳಿ ಮಾತಾಡ್ತಿದ್ದಾರೆ ಅಂದರೆ ಅವರು ಕೇವಲ ಅವರದೇ ಆದಂಥ ಒಂದು ಹಿನ್ನೆಲೆಯಲ್ಲಿ ಬಿಟ್ಟು ಹೋಗ್ತಿದ್ದಾರೆ. ಅವರ ಒಂದು ಮುಂದಿನ ನಿವೃತ್ತಿ ಜೀವನ ಆರೋಗ್ಯಕರವಾಗಿ, ಆರಾಮಾಗಿ, ನೆಮ್ಮದಿಯಾಗಿ ಕಳೆಯಲಿ ಅಂತಕ್ಕಂಥ ಒಂದು ಶುಭವನ್ನು ಹಾರೈಸ್ತೀನಿ. ಆವಾಗ ಸಂಸ್ಥೆಗೆ ಭೇಟಿ ಕೊಟ್ಟು ನಾನು ಹೊಸದಾಗಿ ಬಂದಿರತಕ್ಕಂಥವ್ರಿಗೆ ಮಾರ್ಗದರ್ಶನವನ್ನು ಮಾಡಿ ಕೆಲಸವನ್ನು ಕಲಿಸ್ಕೊಳ್ಳುವಂಥ ಒಂದು ಕಾರ್ಯವನ್ನು ಕೂಡ ಅವರು ಮುಂದುವರಿಸಿಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ.